ನಾನು ನನ್ನ ವಕೀಲ ವೃತ್ತಿಯನ್ನು ದಿನಾಂಕ 16/8/1991ರಲ್ಲಿ ಕಾನೂನು ಪದವಿಯನ್ನು ಪಡೆದು ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿರ್ತೇನೆ. ಆಗ ನನಗೆ ಆಶ್ರಯ ಕೊಟ್ಟು ವಿದ್ಯೆ ಕಲಿಸಿದಂಥ, ವಕೀಲಗಿರಿಯನ್ನು ಕಲಿಸಿದಂಥ ನಮ್ಮ ಗೋವಿಂದ ರೆಡ್ಡಿ ಅವರಿಗೆ ಭಾಳ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಅಲ್ಲಿಂದ ನಾನು ಬೆಳೆದು ಒಬ್ಬ ಸ್ವತಂತ್ರ ವಕೀಲನಾಗಿ ಈ ವಕೀಲರ ಸಂಘದಲ್ಲಿ ನಮ್ಮ ಎಲ್ಲ ಕಿರಿಯ ವಕೀಲರಿಗೂ ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡಿಕೊಂಡು ನಾನು ಚುನಾವಣೆಗಳನ್ನು ಎದುರಿಸಿದ್ದೀನಿ. ಆದರೆ 2003ರಲ್ಲಿ ನನ್ನನ್ನು ಅವಿರೋಧಕ್ಕೆ ಆಯ್ಕೆ ಮಾಡಿದರು. ಮತ್ತು 2022ರಲ್ಲಿ ಈಕ್ವಲ್ ಆಗಿ ಮತಗಳು ತಗೊಂಡು ಟೈಯಲ್ಲಿ 1 ವರ್ಷ ನನಗೆ ಬಂತು, 1 ವರ್ಷ ಬೇರೆಯವ್ರಿಗೆ ಬಂತು. ಹಾಗೆಯೇ ನನ್ನ ವೃತ್ತಿಯನ್ನು ಬೆಳೆಸ್ಕೊಂಡು ಇದೆಲ್ಲವೂ ನಮ್ಮ ವಕೀಲರಂಥ, ಹಿರಿಯ ವಕೀಲರಂಥ ನಮ್ಮ ಗುರುಗಳಾದಂಥ ಗೋವಿಂದ ರೆಡ್ಡಿ ಅವರಿಗೆ ಸಲ್ತದೆ. ಮತ್ತು ಹಾಗೆಯೇ ನಮಗೆ ಸಹಕರಿಸಿದಂಥ ನಮ್ಮ ಸಹಪಾಠಿ ಹಾಗೂ ನಮ್ಮ ತಮ್ಮ ಆಗ್ಬೋದು, ಅಣ್ಣ ಅಂತ ರೀತಿಯಲ್ಲಿ ಅಂತ ಎನ್ ಶೇಖರ್ ಅವರು, ನಮ್ಮ MB ರಮೇಶ್ ಅವರು, ನಮ್ಮ ನಟರಾಜ್ ಅವರು ಮತ್ತು ಜೆ ನಟರಾಜ್ ಅವರು, ಮತ್ತು ಹಾಗೆ VHN ನಮಗೆ ಅವರು ನಾಗೇಶ್ವರ ರಾವ್ ಅನ್ನೋದವ್ರನ್ನ VHN ಅವರು, ಮತ್ತು ನಮ್ಮ ಈಶ್ವರಪ್ಪನವರು, ಸುಬ್ಬಯ್ಯ ಅವರು, BV ನಮ್ಮ ಬಾಬು ವೆಂಕಟರಮಣಪ್ಪ ಅವರು ಹೆಚ್ಚಿಗೆ ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರೂ ಸಹಕಾರದಿಂದ ಈ ದಿವಸ ನಾನು 13 ಮತಗಳ ಅಂತರದಿಂದ ಗೆದ್ದಿದ್ದೀನಿ. ಮತ್ತು ನಮ್ಮ ರಾಜೇಂದ್ರ ಪ್ರಸಾದ್ ಅವರು, ಚಾಣಕ್ಯರವರು, ಯಾವ ಸಂದರ್ಭಕ್ಕೆ ಏನು ಕ್ಷಣಕ್ಕೂ ನನಗೆ ಈ ರೀತಿ ಆಗ್ತಾಯಿದೆ ಚುನಾವಣಾ ಪ್ರಕ್ರಿಯೆಗಳು ಈ ಥರ ಆಗ್ತಾಯಿದೆ, ಈ ಥರ ವೋಟರ್ಸ್ ಎಲ್ಲಿ ಹೋಗ್ತಾರೆ ಏನೋ ಕ್ಷಣಕ್ಕೂ ನಡು ರಾತ್ರಿಯಲ್ಲಿ ಫೋನ್ ಮಾಡಿ ಹೇಳೋದು, ಅವ್ರಿಗೇನೋ ಇದಾಗ್ಬಿಟ್ರೆ ಈ ಥರ ಎಲ್ಲ ಹೇಳಿ ನಮಗೆಲ್ಲ ಸಹಕಾರ ಕೊಟ್ಟಂಥ ಹಿರಿಯ ವಕೀಲರಿಗೂ, ನಮ್ಮ ಮಣಿಕಂಠ ಅವರು ಪ್ರತಿ ದಿವಸ ಫೋನ್ ಮಾಡೋದು, ನಾನು ಇದ್ದೀನಿ ಅಣ್ಣ, ಭಯ ಪಡಬೇಡ ಅಂತ ಹೇಳೋದು. ಹಾಗೆ ಹಿರಿಯ ಎಲ್ಲ ಕಿರಿಯ ವಕೀಲರಿಗೂ ಮತ್ತು ಹಿರಿಯ ವಕೀಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನಾನು ನ್ಯಾಯಾಲಯದ ಘನತೆ ಗೌರವಗಳನ್ನು ಮತ್ತು ವಕೀಲರ ಘನತೆ ಗೌರವಗಳು, ವಕೀಲರ ಮೌಲ್ಯಗಳನ್ನು ಕಾಪಾಡುತ್ತೇನೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.